ಕಲಾವಿದರಿಗೆ ಸ್ವಾಗತವನ್ನು ಕೋರುತ್ತಾ ಶ್ರೀ ಯಕ್ಷಸಂಪದ ಬೆಂಗಳೂರು ಇವರ ವತಿಯಿಂದ 25/2/17 ಶನಿವಾರ ಅಂದರೆ ಇವತ್ತು ಮತ್ತು 26/2/17 ಭಾನುವಾರ ನಾಳೆ 2 ದಿವಸ ಪೌರಾಣಿಕ ಯಕ್ಷಗಾನ ಪ್ರದರ್ಶನವನ್ನು ಹಮ್ಮಿಕೊಂಡಿರುತ್ತೇವೆ. ಈ ದಿವಸದ ಪ್ರಸಂಗ ಮಾಗದವಧೆ. ನಾಳೆ ಅನಾಥ ಶಿಶು ನಿವಾಸ ಬುಲ್ ಟೆಂಪಲ್ ರಸ್ತೆ ಬೆಂಗಳೂರು ಇಲ್ಲಿ ಇದೇ ತಂಡದಿಂದ ಕಂಸವಧೆ ಎಂಬ ಆಖ್ಯಾನವನ್ನು ಪ್ರದರ್ಶಿಸಲಾಗುತ್ತದೆ. ಈ 2 ಕಾರ್ಯಕ್ರಮಗಳಿಗೂ ಕೂಡ ತಾವೆಲ್ಲ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಂಡದ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ದಿವಸದ ಕಲಾವಿದರು ಹೀಗಿರುತ್ತಾರೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಗಣೇಶ್ ಮರಾಠೆ, ಮೃದಂಗದಲ್ಲಿ ಶ್ರೀ ರಾಘವೇಂದ್ರ ಬಿಡುವಾಳ, ಚಂಡೆ ಮಂಜುನಾಥ ಭಂಡಾರಿ, ಮುಮ್ಮೇಳದಲ್ಲಿ ಮಾಗದನಾಗಿ ಶ್ರೀಪಾದ ಹೆಗಡೆ ಶುಂಠಿಮನೆ, ಕೃಷ್ಣನಾಗಿ ಶ್ರೀ ವಿಘ್ನೇಶ್ವರ ಶರ್ಮ, ಸತ್ಯಭಾಮೆ ರಾಧಾಕೃಷ್ಣ ಬೆಳೆಯೂರು, ಧರ್ಮರಾಯ ಶ್ರೀ ವೆಂಕಟರಮಣ ಭಟ್, ಭೀಮನಾಗಿ ಶ್ರೀ ಗುರುರಾಜ್ ಭಟ್ ಚಿಟ್ಟಾಣಿ, ಅರ್ಜುನ ಶ್ರೀ ಗೌರೀಶ್ ಭಟ್, ಬ್ರಾಹ್ಮಣ ಮತ್ತು ದೂತನಾಗಿ ಶ್ರೀ ರಾಘವೇಂದ್ರ ಭಟ್. ಇನ್ನು ವೇಷಭೂಷಣ ಮತ್ತು ಪ್ರಸಾದನದಲ್ಲಿ ಶ್ರೀ ನಾಗರಾಜ ಪಂಚಲಿಂಗ ಇವರು ಸಹಕರಿಸ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಂಡದ ನಿರ್ದೇಶಕರಾದಂಥ ಶ್ರೀ ಶ್ರೀನಿವಾಸ ಅಲ್ಸೇವರ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮಗೆ ಇಲ್ಲಿ ಸ್ಥಳಾವಕಾಶವನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಸಹಕರಿಸಿದಂತಹ ಶ್ರೀ ಉದಯಭಾನು ಕಲಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಪಾರ್ವತಿ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ಗಿರಿಜಾತೆ ಅಣುಗೋ ಗಿರಿಜಾತೆ ಅಣುಗೋ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣಾ ಸಮುದ್ರ ಭವಚಿತ್ರ ಮುದದಿಂದ ನಿನ್ನ ಬರದಿಂದ ರಕ್ಕಸರ ತೈತದಿನದೇ ಬರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರಿ ಮೊದಲು ನಿನ್ನ ಅರ್ಚಿಸಿ ಮೆಚ್ಚಿಸಿ ಅರ್ಚಿಸಿ ಮೆಚ್ಚಿಸಿ ಹರವಿರಂಚಿಗಳೆಲ್ಲ ಜಯ ಜಯ ಜಯವೆನಲು ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ದೇವ ಜಗದೀಶ ಮುದದಿಂದ ನಿನ್ನ ಅರರ ನಿನ್ನಯ ಮಹಿಮೆ ಎನ್ನೋ ಅರರೆ ನಿನ್ನಯ ಮಹಿಮೆಯನ್ನು ಪಗಳಲವಲ್ಲ ಧರಣಿಯನು ಪತ್ತೀರ್ದ ಮಾಶೇಷಗರಿದೋ ಸುಕುಮಾರ ಸಕಲಾಗಮಗೆ ಸಾಕಾರ ದರೆಯಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ದೈತದೋಂ ತದೋಂ ದೈತದೋಂ ತಯ್ಯ ತಾತ ತಾತಯ್ಯ ತಾತ ತಯ್ಯ ತಾತ
ಕಸ್ತೂರಿ ತಿಲಕಂ ಲಲಾಟಬಲಕೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ನವಮೌಕ್ತಿಕಂ ಕರತಲೆ ವೇಣು ಕರಿ ಕಂಕಣೋ ಸರ್ವಾಂಗೇ ಹರಿಚಂದನಂ ಸುಲಲಿತೆ ಕಂಠೇಶು ಮುಕ್ತಾವಲಿ ಆ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ ಆ ಧಾರೆ ಗಿಟತೋ ತಯ್ಯತ್ತ ತಾದೈ ದೈ ತಾದೈ ದೈ ಧಾರೆ ಹರಿ ನೀಲ ಮೇಘ ಶರೀರೇ ಹರಿ ನೀಲ ಮೇಘ ನೀಲ ಮೇಘ ಶರೀರೇ ಕೈಟಪ ಕಂಸ ನರಕ ಸಂಹೋರೇ ಖೋಳ ಕೈಟಪ ಕಂಸ ನರಕ ಸಂಹೋರೇ ನರಕ ಸಂಹೋರೇ ಸಂಹಾರೇ ಸಂಹಾರೇ ಪಾಲಿತ ಸುಮನಸ ಮೌಳಿ ಮಂದಾರಿ ಪಾಲಿತ ಸುಮನಸ ಮೌಳಿ ಮಂದಾರಿ ಲಲನೆಯರೆಲ್ಲರ ಕೂಡಿ ಚಲುವ ಕೃಷ್ಣನು ಪ್ರೌಢೇ
ಗೆಲುವು ಕೃಷ್ಣನು ಪ್ರೌಢಿ ಗಲುಗಾಲು ರೆಂಬ ಕಾಲ್ಗೆಜ್ಜೆಯ ರವದಲ್ಲಿ ಗಲುಗಾಲು 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 ರೆಂಬ ಕಾಲ್ಗೆಜ್ಜೆಯ ರವದಲ್ಲಿ ನಲಿಯುತ್ತ ಕುಣಿಯುತ್ತ ನಲಿಯುತ್ತ ಕುಣಿಯುತ್ತ ಬಂದ ಮುರಾರೇ ನಲಿಯುತ್ತ ಕುಣಿಯುತ್ತ ಬಂದ ಮುರಾರೇ ಲೀಲಾ ಮಾನುಷ ಧರೆ ಹರಿ ನೀಲ ಮೇಘ ಶರೀರೇ ಅನಿಮಿಷರ ಜಯಘೋಷ ಎಂಬುದಾಗಿ ತಲೆ ಎತ್ತಿ ಮೇಲೆ ನೋಡಿದರೆ ಅಲ್ವಲ್ಲ, ಹಾಗಂತ ಧ್ವನಿಸುತ್ತಿರುವುದು ಸುಳ್ಳೇನೂ ಅಲ್ಲ. ಹೌದು. ಯಾಕೆ ಹೀಗೆ ಅಂತ ಅನೇಕ ವಿಧವಾಗಿ ನನ್ನಲ್ಲೇ ನಾನು ಪ್ರಶ್ನಿಸಿಕೊಂಡಾಗ ಲಭ್ಯವಾಗುವ ಉತ್ತರ ಏನು? ನನಗೆ ಲೀಲೆ 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 ಎನ್ನುವುದಾಗಿ ಹಲವು ಧ್ವನಿಗಳು ಪ್ರಚೋದನೆ ಕೊಡುತ್ತಾ ಇವೆ. ಹೌದು. ನೀನು ಕೇವಲ ಮನುಷ್ಯನಲ್ಲ, ನೀನು ಲೀಲಾ ಮಾನುಷಧಾರಿ, ಮನುಷ್ಯ ರೂಪವನ್ನು ಧಾರಣೆ ಮಾಡಿದವನೇ ಹೊರತು ಮನುಷ್ಯನೇ ಅಲ್ಲ. ಅರ್ಥ ಆಯ್ತು. ನನಗೆ ನೆನಪಿಸ್ತಾ ಇರುವುದು ಇವರೆಲ್ಲ ನಮ್ಮ ಹಿನ್ನೆಲೆಯಲ್ಲಿರುವವರೆಲ್ಲ ಮಾಡುವ ಕೆಲಸವೇ ಅದು. ನೀನು ಹೀಗೆ, ನೀನು ಇಷ್ಟು ಮಾಡಿದ್ರೆ ಸಾಕು, ಅಥವಾ ಇನ್ನಷ್ಟು ಮಾಡಬೇಕು ಅಂತ ಪ್ರೇರಣೆ ಕೊಡುವುದಿದ್ರೆ ಹಿನ್ನೆಲೆಯಲ್ಲಿದ್ದವರಲ್ವ. ಆದ್ದರಿಂದ ನನ್ನ ಹಿನ್ನೆಲೆಯವರು ಮುಂದಿರುವಂತಹ ನನಗೆ ಪ್ರಚೋದನೆ ಕೊಡುವಂತಹ ವಿಧಾನವೇ ಹಾಗೆ. ವೇಷ ಮಾಡುವುದು ಕಷ್ಟ ಆಗ್ತದೆ. ಹೌದು. ವೇಷ ಮಾಡಿದ ಮೇಲೆ ಬಹಳ ಹೊತ್ತು ಇರುವುದಿದೆಯಲ್ಲ, ಅದು ಇನ್ನೂ ಕಷ್ಟ ಆಗ್ತದೆ. ಆದ್ದರಿಂದ ಈ ಪಾತ್ರತ್ವಕ್ಕೆ ಒಪ್ಪಿಕೊಂಡಂತಹ ನಾನೇ ಸಂದಿಗ್ಧತೆಯಲ್ಲಿರುವ ಹಾಗೆ ಭಾವಿಸ್ತಾ ಇದ್ದೇನೆ. ಉಳಿದ ಪಾತ್ರಧಾರಿಗಳ ಕಥೆ ಏನಾಗಿರಬಹುದು? ಯಾಕೆ ಹೀಗೆ? ಈ ಪಾತ್ರಕ್ಕೊಂದು ಅರ್ಥ ಇದೆ ಅಲ್ವಾ? ಈ ಪಾತ್ರಕ್ಕೊಂದು ಭೂಮಿಕೆ ಇದೆ ತಾನೇ. ಆ ಭೂಮಿಕೆ ಏನು? ಭೂಭಾರ ಹರಣ ಎನ್ನುವಂಥದ್ದು. ಆ ಭೂಭಾರವನ್ನು ಹರಣ ಮಾಡಬೇಕು ಅಂತಾದ್ರೆ ಕಾಲಹರಣ ಮಾಡಬಾರದು. ಕಾಲಹರಣ ಆಗುವ ಮೊದಲೇ ಭೂಭಾರ ಹರಣ ಆಗಲಿ. ಆದ್ದರಿಂದ ನನ್ನನ್ನು ಎಚ್ಚರಿಸುವಂತಹ ಧ್ವನಿಯಾಗಿ ಲೀಲಾ ಮಾನುಷಧಾರಿ ಅಂತ ಇವರೆಲ್ಲ ಹೇಳಿದರು. ಹೌದು. ಆದರೆ ಎಲ್ಲರ ಅಂಬೋಣವನ್ನು ನಾವು ಮೆಚ್ಚಿಕೊಳ್ಳಬಹುದು, ಒಪ್ಪಿಕೊಳ್ಳಬಹುದು. ಕಾರ್ಯದಿಂದ ಸಿದ್ಧಿಸುತ್ತೇನೆ, ಸಾಧಿಸುತ್ತೇನೆ ಎನ್ನುವುದಾಗಿ ಅಭಯವನ್ನು ಕೊಡಬಹುದು. ಆದರೆ ಕಾಲ ಬೇಕಲ್ಲ. ಅಲ್ಲದೆ ಇದ್ರೆ ಕೇವಲ ಸಂಕಲ್ಪದಿಂದಲೇ ರಾವಣಾದಿಗಳನ್ನು ನಾಶ ಮಾಡುವಂತಹ ಸೌಕರ್ಯ ರಾಮನಿಗಿದ್ರೂ ಕೂಡ 5 ಲಕ್ಷ ವರ್ಷ ರಾವಣ ತನ್ನ ಜೀವಿತವನ್ನು ಕ್ರಮಿಸಿದ. ಇದರ ಅರ್ಥ ಏನು? ರಾಮನು ಸಮರ್ಥನಾಗಲಿಲ್ಲ ಅಂತಲೋ ಅಥವಾ ರಾವಣನಿಗೆ ಕಾಲ ಸನ್ನಿಹಿತವಾಗಲಿಲ್ಲ ಅಂತಲೋ? ಎರಡನೆಯದೇ ಸರಿ. ಆದ್ದರಿಂದ ಕಾಲೋ ಹಿ ದುರತಿಕ್ರಮ, ನಾನು ಕಾಲವನ್ನು ನನ್ನ ಮಿತಿಯಲ್ಲಿ ಇರಿಸಿದವನಾದರೂ ಕೂಡ ಈ ಪೃಥ್ವಿಯ ಸಂಯೋಗದಿಂದ ನಾನು ಕಾಲಕ್ಕೆ ಬಾಧ್ಯಸ್ಥನು ಎನ್ನುವ ಹಾಗೆ ನಾಟಕೀಯವಾಗಿ ನಿರೂಪಿಸಬೇಕು. ಅದಲ್ಲದೆ ಇದ್ರೆ ನನ್ನನ್ನು ಹಿಂಬಾಲಿಸುವ, ನನ್ನನ್ನು ಆಶ್ರಯಿಸುವ ಯಾವತ್ತೂ ಜನವೃಂದಗಳು ತಮ್ಮ ಮನಸ್ಸಿನಲ್ಲಿ ಆರೋಪಿಸಿಕೊಳ್ಳುವುದೇನು? ನಾವೇನಾದರೂ ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ಪಡೆದರೆ ಎಲ್ಲವನ್ನೂ ನಿಯಂತ್ರಿಸಬಲ್ಲೆವು ಎಂಬ ಹಾಗೆ ಭ್ರಮಿಸುತ್ತಾರೆ. ಆ ಭ್ರಮೆ ನಿರಸನವಾಗಬೇಕು ಅಂತಾದರೆ ಕೆಲವೊಂದು ವ್ಯವಹಾರವನ್ನು ಕಾಲದ ಇರಸರಿಕೆಯಲ್ಲೇ ಮಾಡಬೇಕಾದದ್ದು. ಆದ್ದರಿಂದಲೇ ಆಂತರ್ಯದಿಂದ ಧ್ವನಿಸುವ ಧ್ವನಿಗೂ ಸಮಾಧಾನವನ್ನು ಹೇಳ್ತಾ ಇದ್ದೇನೆ. ಇರಬಹುದು, ಸನ್ನಿಹಿತವಾದಂತಹ ಕಾಲವೇ ಇದಾಗಿರಬಹುದು. ಆದ್ದರಿಂದ ಎಲ್ಲವನ್ನೂ ಯೋಚಿಸ್ತಾ ನನ್ನದ್ದೇ ಆದ ಈ ಭಾವಲಯಕ್ಕೆ ಬಂದಿದ್ದೇನೆ. ಎಲ್ಲರ ಮುಖ ನೋಡುವಾಗ ಹರ್ಷ ಉದ್ಗಾರಗಳು ಸಹಜ, ಸ್ವಾಭಾವಿಕ. ದ್ವಾರಕಾವತಿ ಎನ್ನುವ ಪರಿಸರವೇ ಹಾಗೆ. ಸಂತೋಷಕ್ಕೆ ಮತ್ತೊಂದು ಹೆಸರೇನು ಅಂತ ಕೇಳಿದ್ರೆ ಅದಕ್ಕೆ ದ್ವಾರಾವತಿ ಅಂತ ಹೇಳಬಹುದು. ಅಂತಹ ತೃಪ್ತ ಜೀವನವನ್ನು ನಾನು ನಿರ್ಮಿಸಿದ್ದೇನೆ ಅಂತ ಹೇಳಿದ್ರೆ ಅಹಂಕೃತಿ ಆಗ್ತದೆ. ನಮ್ಮ ಅಣ್ಣನೋ
ಅವನ ಹಿರಿಯರೋ ಅಥವಾ ನಮ್ಮೆಲ್ಲರ ಹಿರಿಯರೋ ಇಲ್ಲಿ ನಿರ್ಮಿಸಿದ್ದಾರೆ ಅಂತ ಹೇಳಿದ್ರೆ ಅದು ಸಾಧುವಾಗ್ತದೆ. ಆದ್ದರಿಂದ ಈ ಸಭಾವಲಯವನ್ನು ಪ್ರವೇಶ ಮಾಡಿದ ಮೇಲೆ ವಿಶೇಷಗಳೇನಾದ್ರೂ ಇದೆ ಅಂತ ಆದ್ರೆ ನಮ್ಮ ಸಮ್ಮುಖಕ್ಕೆ ಬರಬೇಕೋ ಬೇಡವೋ? ಬರಲಿ ನೋಡಿ.